ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕನ್ನಡಿಗರಿಗೆ ಉದ್ಯೋಗ ಕೊಡಿ, ಉದ್ಯೋಗ ಕೊಡಿ. ಕರವೇ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಎಲ್ಲೇ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲೇ ತನಕ ಹೋರಾಟ, ಕಲ್ಪಿಸಿ ಕಲ್ಪಿಸಿ ಉದ್ಯೋಗ ಕಲ್ಪಿಸಿ, ಕಲ್ಪಿಸಿ ಕಲ್ಪಿಸಿ ಉದ್ಯೋಗ ಕಲ್ಪಿಸಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲೇ ತನಕ ಹೋರಾಟ, ಅಯ್ಯಯ್ಯೋ ನೀಡುವಂತ ಒಂದು ಹೋರಾಟ ನಡೀತಾ ಇದೆ. ಬಹಳ ಮುಖ್ಯವಾಗಿ ಸರೋಜಿನಿ ಭವಿಷ್ಯ ವರದಿ ಅದು ಅನುಷ್ಠಾನಕ್ಕೆ ಬಾರದೇನೆ ಬರೀ ಒತ್ತಾಯದಲ್ಲೇನೆ ಸಾಕಷ್ಟು ವರ್ಷಗಳು ಕಳೆದು ಹೋಯಿತು. ಬಹಳ ಮುಖ್ಯವಾಗಿ ನಮಗೆ ಕರ್ನಾಟಕ ಇಡೀ ಭಾರತೀಯರಿಗೆ ಮತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರದ ಜನರಿಗೆ ಇದೊಂದು ಹುಲ್ಲುಗಾವಲು ರೀತಿಯಲ್ಲಿ ಆಗಿರುವಂಥದ್ದು ದುರದೃಷ್ಟಕರ. ಬಹುಶಃ ಅದಕ್ಕೆ ಕಾರಣವೂ ಇದೆ. ಕನ್ನಡಿಗರಿಗೆ ಕನ್ನಡದ ನೆಲವನ್ನ, ಇಲ್ಲಿಯ ಭಾಷೆಯನ್ನ, ಇಲ್ಲಿಯ ಜನರನ್ನ ಆಳಿಕೊಳ್ಳುವುದಕ್ಕೆ ಕನ್ನಡಿಗರದ್ದೇ ಆದಂಥ ಒಂದು ಪ್ರಾದೇಶಿಕ ಪಕ್ಷ ಇಲ್ಲದೆ ಇರೋದು ನಮ್ಮ ದುರಂತ. ನಮ್ಮ ಎಲ್ಲ ನಾಯಕರು ಕೂಡ ಕನ್ನಡಿಗರೇ ಆಗಿದ್ರೂ ಕೂಡ ಅವರು ದೆಹಲಿಯ ತೊರೆಗಳ ಕಪ್ಪ ಕಾಣಿಕೆ ನೀಡುವಂತಹ ಸಾಮಂತರ ರೀತಿಯಲ್ಲಿ ವರ್ತಿಸ್ತಾರೆ. ಬಹುಶಃ ನಾವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಹೋರಾಟಗಳನ್ನು ಇತಿಹಾಸದಲ್ಲಿ ಓದಿದ್ದೇವೆ. ಆ ಹೋರಾಟಗಳೆಲ್ಲ ಯಾರ್ಯಾರು ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಮತ್ತು ಆ ಪ್ರತಿಭಟನೆಗೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಎದುರಿಸಲು ಅನ್ನುವಂಥದ್ದನ್ನ ಇತಿಹಾಸ ನಮಗೆ ಸಾರಿ ಹೇಳಿದೆ. ಇವತ್ತು ನಮ್ಮ ನಾಯಕರುಗಳು ಕನ್ನಡದ ಬಹುಮತವನ್ನ ಪಡೆದು ಅಧಿಕಾರ ಹಿಡಿದ್ರು ಕೂಡ ಅವರಿಗೆ ಕನ್ನಡಿಗರ ಮನಸ್ಸನ್ನ ಅರಿತು ಆಡಳಿತ ಮಾಡುವಂತಹ ಮನಸ್ಥಿತಿ ಇಲ್ಲದೆ ಇರೋದು ದೊಡ್ಡ ದುರಂತ. ಇವತ್ತು ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಈಗ ಒಂದಷ್ಟು ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಬೇಡಿಕೆ ಬರುವಂತ ಸಂದರ್ಭದಲ್ಲಿ ಬಹುಶಃ ನಾರಾಯಣಗೌಡರು ಬಹಳ ಸಮಯೋಚಿತವಾಗಿ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿಯವರೆಗೆ ಸರೋಜಿನಿ ವೈಶ್ಯವರಿ ಜಾರಿಗೆ ತಂದ ಭ್ರಷ್ಟ ರಾಜಕಾರಣಿಗಳಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಇಲ್ಲಿಯವರೆಗೂ ಜಾರಿಗೆ ಸರೋಜಿನಿ ವೈಶ್ಯವರಿ ಜಾರಿಗೆ ತಂದ ಭ್ರಷ್ಟ ರಾಜಕಾರಣಿಗಳಿಗೆ, ಬಡ ಕನ್ನಡಿಗರಿಗೆ ಮೋಸ ಮಾಡ್ತಿರುವ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಕೊಡಿ ಕೊಡಿ ಕೊಡಿ. ರಕ್ಷಣಾ ವೇದಿಕೆ ಗುಡುಗಿದರೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲೇ ತನಕ ಹೋರಾಟ. ನಾವು ಈ ಹಿಂದೆ ಡಿಸೆಂಬರ್ 27ರಂದು ನಾಮಫಲಕದ್ದು ದೊಡ್ಡ ಹೋರಾಟ ಮಾಡಿದೀವಿ. ಇದು ಸರ್ಕಾರಕ್ಕೆ ಮನವರಿಕೆ ಆಗ್ಬೇಕು. ಇವತ್ತು ನೋಡಿ, ಎಲ್ಲಾ ರಾಜ್ಯದಲ್ಲೂ ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ಉದ್ಯೋಗದಲ್ಲಿ. ನಮ್ಮಲ್ಲಿ 20% ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕ್ರಿ. ಆ ಉದ್ಯಮಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸರ್ಕಾರ ಜಾಗ ಕೊಡ್ತಾರೆ. ನಮ್ಮ ತೆರಿಗೆ ಹಣದ ದುಡ್ಡಿನಲ್ಲಿ ಬರ್ತಕ್ಕಂಥ ತುಂಬಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ. ಇಲ್ಲಿನ ಏನು ಇಲ್ಲಿ ಜೀವಿಸ್ತಕ್ಕಂಥವ್ರು, ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂತವರಿಗೆ ಕೆಲಸ ಕೊಡ್ಲಿಕ್ಕೆ ಒಂದು ಇವರು ಕಾಯ್ದೆಗಳು ತರಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ರಾಜಕಾರಣ ಮಾಡ್ತೀರಾ ನೀವು?
ನೀವು ಟಿಕೆಟಿಗಾಗಿ ಯುದ್ಧ ಮಾಡ್ತೀರಾ, ಹೋರಾಟ ಮಾಡ್ತೀರಾ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಆ ಕೊಲೆ ಮಾಡ್ಲಿಕ್ಕೂ ನೀವು ಏಸೋದಿಲ್ಲ ಅಂತ ರಾಜಕಾರಣಿಗಳು ನೀವು. ಕನ್ನಡಿಗರ ಮತನ್ನ ಕೇಳ್ತೀರಾ, ಭಿಕ್ಷೆ ಬಿಡ್ತೀರಾ, ಕನ್ನಡಿಗರಿಗೆ ಉದ್ಯೋಗ ಬೇಕು ಅಂತಕ್ಕಂಥದ್ದಲ್ಲಿ ಯಾಕೆ ನಿಮ್ಮ ಹೋರಾಟ ಇಲ್ಲ? ಇವತ್ತು ಹೋರಾಟ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಆ ಕೆಲಸಗಳನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಉದ್ಯೋಗ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಯಾವ ಉದ್ಯಮಿ ಆ ಕೆಲಸ ಮಾಡಲ್ಲ, ನಮಗೆ ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ, ಮನೆಗ್ ಕಳಿಸ್ರಿ, ಅವ್ನ ಊರಿಗೆ ಕಳಿಸ್ರಿ, ಗಂಟು ಮುಟ್ಟೆ ಕಟ್ಕೊಂಡು ಅವ್ನ ರಾಜ್ಯಕ್ಕೆ ಹೋಗ್ಲಿ, ಅವನು ಇಲ್ಲಿನ ಹಣ ತಿಂತಾನೆ, ಇಲ್ಲಿನ ಲಾಭ ತಿಂತಾನೆ, ಇಲ್ಲಿನ ಭೂಮಿನ ಉಪಯೋಗ ಮಾಡ್ಕೊಂತಾನೆ ಅಂತ ಹೇಳಿದ್ರೆ, ಕನ್ನಡಿಗರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆತನಿಗೆ ಏನ್ ಸಮಸ್ಯೆ? ಕನ್ನಡಿಗರಿಗೆ ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಇದು ಪ್ರಥಮವಾಗಿ ಬೀದಿಗಿಳಿತಾ ಇದೀವಿ. ಇವತ್ತು ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತೆ. ಇದು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು.